ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ ಬಯಸ್ತಿದ್ದೇನೆ. ನೋಡಿ, ಈ ಒಂದು ವಿಡಿಯೋಲಿ ನಾವು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಥ್ರೂ KCT ಅರ್ಥ ಮಾಡ್ಕೊತಿರ್ತೀವಿ. ನೋಡಿ ನಿಮಗೆ KCT ಒಂದು ಆಪ್ಷನ್ ಎಂಟ್ರಿಗೋಸ್ಕರ ಒಂದು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ಬೇಕಾಗಿದ್ರೆ, ಇಲ್ಲಾಂದ್ರೆ ಈ ಜನರಿಗೆ ಅರ್ಥ ಮಾಡ್ಕೊಳ್ಳೋದೇ ಕರ್ನಾಟಕದಲ್ಲಿ ಎಷ್ಟೆಲ್ಲ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂತಂದ್ರೆ ಈ ಒಂದು ವಿಡಿಯೋಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತಿರುತ್ತೆ. ನೋಡಿ, ಏನೆಲ್ಲ ನಿಮಗೆ ಇವತ್ತು ಲಿಸ್ಟ್ ಕೊಡ್ತಿರ್ತೇನೆ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ಗೆ. ಅದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡಿದ್ದೇನೆ. ಏನೆಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿದ್ದೇನೆ ಅಂದ್ರೆ, ಫಸ್ಟ್ ಆ ಒಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಎಷ್ಟಿದ್ದಾವೆ, ಲೈಕ್ ಎವರೇಜ್ ಪ್ಲೇಸ್ಮೆಂಟ್ಸ್ ಎಷ್ಟಿದೆ, ಹೈಯೆಸ್ಟ್ ಪ್ಲೇಸ್ಮೆಂಟು, ಮೀಡಿಯನ್ ಪ್ಯಾಕೇಜ್ ಎಷ್ಟಿದೆ ಆ ಒಂದು ಕಾಲೇಜಲ್ಲಿ, ಹಾಗೆ ಒಂದು ಯಾವ ಒಂದು ಲೊಕೇಶನಲ್ಲಿ ಆ ಕಾಲೇಜ್ ಪ್ರೆಸೆಂಟ್ ಇದೆ, ಆ ಒಂದು ಕಾಲೇಜಲ್ಲಿ ಯಾವೆಲ್ಲ ಆಕ್ಟಿವಿಟೀಸ್ ನಡೀತಿರ್ತವೆ, ಲೈಕ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಆಗಲಿ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಆಗಲಿ, ಅಲ್ಲಿ ಆ ಒಂದು ಕಾಲೇಜಲ್ಲಿ ಎಷ್ಟೆಲ್ಲ ಕಂಪ್ನೀಸ್ ಇಂಟರ್ನ್ಶಿಪ್ಗೋಸ್ಕರ ಬರ್ತವೆ, ಎಷ್ಟೆಲ್ಲ ಸ್ಟೂಡೆಂಟ್ ಸೆಕೆಂಡ್ ಥರ್ಡ್ ಇಯರಲ್ಲಿ ಇಂಟರ್ನ್ಶಿಪ್ಗೋಸ್ಕರ ಸೆಲೆಕ್ಟ್ ಆಗ್ತಾರೆ, ಅದು ಕೂಡ ಕನ್ಸಿಡರ್ ಮಾಡಿದ್ದೇನೆ. ಆ ಒಂದು ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ ಆ್ಯಂಡ್ ಆ ಒಂದು ಕಾಲೇಜಲ್ಲಿ ಎನ್ವಿರಾನ್ಮೆಂಟ್ ಹೇಗಿದೆ, ಲೈಕ್ ಕಾಲೇಜಲ್ಲಿ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಕೋಡಿಂಗ್ ಎನ್ವಿರಾನ್ಮೆಂಟ್ ಎಷ್ಟಿದೆ, ಬೇರೆ ಆಕ್ಟಿವಿಟೀಸ್ಗೋಸ್ಕರ ಎನ್ವಿರಾನ್ಮೆಂಟ್ ಹೇಗಿದೆ, ನಿಮ್ಮದು ಪಿಯರ್ ಸರ್ಕಲ್ ಹೇಗಿರುತ್ತೆ ಅಲ್ಲಿ ಆ ಒಂದು ಕಾಲೇಜಲ್ಲಿ ಅಂತ ಈ ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡಿದ್ದೇನೆ. ಪ್ರತಿಯೊಂದು ಕಾಲೇಜ್ಗೋಸ್ಕರ ಇವೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ನಿಮಗೆ ಒಂದೊಂದು ಶಾರ್ಟ್ ಆಗಿ ರಿವ್ಯೂ ಹೇಳ್ಕೊಡ್ತಿರ್ತೇನೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತಿರುತ್ತೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಿಮಗೆ ಒಂದು AI ಪವರ್ KCTಗೋಸ್ಕರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದಿದೆ. ಅಂದರೆ ನಿಮ್ಮ ಕೆಟಗರಿ, ನಿಮ್ಮ ರ್ಯಾಂಕು, ನಿಮ್ಮ ಪ್ರಿಫರೆನ್ಸ್, ನಿಮ್ಮ ರಿಸರ್ವೇಷನ್ ಅಕಾರ್ಡಿಂಗ್ ಅಂದರೆ ನೀವು ಭಾರತ್ ಮೈಂಡ್ಸ್ AI ಅನ್ನೋದು ಒಂದು ವೆಬ್ಸೈಟ್ ವಿಸಿಟ್ ಮಾಡಿಕೊಂಡು ನೀವು AI ಪವರ್ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನೀವು KCTಗೋಸ್ಕರ ನಿಮ್ಮ ರ್ಯಾಂಕ್ ನೀವು ಎಂಟರ್ ಮಾಡ್ತೀರಾ, ನಿಮ್ಮ ಕೆಟಗರಿ ಏನಿರುತ್ತೆ ಅಂತ ಎಂಟರ್ ಮಾಡ್ತೀರಾ. ಆದಮೇಲೆ ನಿಮ್ಗೆ ಯಾವ ಒಂದು ಕೋರ್ಸಸಲ್ಲಿ ಇಂಟ್ರೆಸ್ಟೆಡ್ ಇದೆ ಅಂತ ಇಲ್ಲಿ ಎಂಟರ್ ಮಾಡ್ತೀರಾ. ಓಕೆ, ಇವೆಲ್ಲ ನೀವು ಎಂಟರ್ ಮಾಡಿದ್ಮೇಲೆ ನಿಮ್ಮ ರಿಸರ್ವೇಷನ್ ಇದ್ದರೆ ಇವೆಲ್ಲ ಡೀಟೇಲ್ಸ್ ನೀವು ಎಂಟರ್ ಮಾಡಿದ್ಮೇಲೆ AI ನಿಮ್ಮ ಪ್ರೊಫೈಲ್ ಅನಾಲಿಸಿಸ್ ಮಾಡಿ KCT 2025 ಕಟ್ ಆಫ್ ಅನಾಲಿಸಿಸ್ ಮಾಡಿ. ನೋಡಿ, 2025 ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿಗೋಸ್ಕರ 2025ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಬೆಸ್ಟ್ ಆಪ್ಷನ್ ಎಂಟ್ರಿ ಏನಿರುತ್ತೆ ಅಂತ ಒಂದು ಲಿಸ್ಟ್ ರೆಡಿ ಮಾಡಿಕೊಡತ್ತೆ ನಿಮಗೆ. ಓಕೆ, ಆ್ಯಂಡ್ ಇದೊಂದು ಆಪ್ಟಿಮಲ್ ಲಿಸ್ಟ್ ಇರುತ್ತೆ. ಓಕೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಒಂದು AI ಪವರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಸಿಗುತ್ತಿರುತ್ತೆ. ಅದು ಆದಮೇಲೆ ಇನ್ನೊಂದು ಫೀಚರ್ ಇರುತ್ತೆ, AI ಪವರ್ಡ್ ಕಾಲೇಜ್ ರಿಸರ್ಚ್ ಅಂತ. ಇದು ತುಂಬ ಕ್ರೇಜಿ ಫೀಚರು. ಇಲ್ಲಿ ನಾವು ಪ್ರತಿಯೊಂದು ಕರ್ನಾಟಕದಲ್ಲಿ ಎಷ್ಟೆಲ್ಲ ಕಾಲೇಜ್ ಇದ್ದಾವೆ ಎಲ್ಲ ಲಿಸ್ಟೆಡ್ ಇದ್ದಾವೆ. ಒಂದು ಪರ್ಟಿಕ್ಯುಲರ್ ಕಾಲೇಜ್ ಪೇಜಿಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ನಿಮ್ಮ ರ್ಯಾಂಕ್ ಆಲ್ರೆಡಿ ಎಂಟರ್ ಇರುತ್ತೆ, ಆ ಕಾಲೇಜಲ್ಲಿ ಈ ವರ್ಷ ಯಾವೊಂದು ಕೋರ್ಸಲ್ಲಿ ನಿಮಗೆ ಅಡ್ಮಿಷನ್ ಸಿಗುವಂಥ ಪಾಸಿಬಿಲಿಟಿ ಇದೆ ಅಂತ AI ನಿಮಗೆ ರಿಸರ್ಚ್ ಮಾಡಿ ಹೇಳ್ತಿರುತ್ತೆ. ಈ AI ಕಾಲೇಜ್ ರಿಸರ್ಚಲ್ಲಿ ಲಾಸ್ಟ್ 5 ಇಯರ್ಸ್ ಕಟ್ ಆಫ್ ಬೇಸಿಸ್ ಮೇಲೆ ಅದು ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ಕೊಡುತ್ತಿರುತ್ತೆ. ಆ್ಯಂಡ್ ನಿಮಗೆ ಹೇಳ್ತಿರುತ್ತೆ ರೌಂಡ್ 1ಅಲ್ಲಿ ಇಷ್ಟು ಕಟ್ ಆಫ್ ಇದೆ, ರೌಂಡ್ 2ಅಲ್ಲಿ ಇಷ್ಟು ಕಟ್ ಆಫ್ ಇದೆ, ನಿಮಗೆ ಯಾವೊಂದು ರೌಂಡಲ್ಲಿ ಸೀಟ್ ಸಿಗ್ಬೋದು ಅಂತ AI ಅನಾಲಿಸಿಸ್ ಮಾಡಿ ಹೇಳ್ತಿರುತ್ತೆ. ಆ್ಯಂಡ್ ಏನೆಲ್ಲ ಇಲ್ಲಿ ಡೇಟಾ ಯೂಸ್ ಮಾಡಿದ್ದಾರೆ AIಗೋಸ್ಕರ ಇನ್ನು ಮಾಡೆಲ್ ಬಿಲ್ಡ್ ಮಾಡೋಕ್ಕೆ, ಇದು ಆ್ಯಕ್ಚುಲ್ KEA ಕಟ್ ಆಫ್ ಏನೆಲ್ಲ KE ಅವ್ರ ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ ಕಟ್ ಆಫ್, ಅದಕ್ಕೆ ತುಂಬ ಕ್ಲೀನ್ ಮಾಡಿ ಸಿಂಪ್ಲಿಫೈ ಮಾಡಿ ಒಂದು ಅದಕ್ಕೆ ಅಪ್ಲೋಡ್ ಮಾಡಿ ಅದೇ ಇನ್ಪುಟ್ ಕೊಟ್ಟು ನಾವು ಇಲ್ಲಿ ನಿಮಗೆ ಅನಾಲಿಸಿಸ್ ಪ್ರೊವೈಡ್ ಮಾಡ್ತಿರ್ತೇವೆ. ಹಾಗೆ ನಿಮಗೆ SNQ ಕೋಟಾಗೋಸ್ಕರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಇಲ್ಲಿ ನಿಮಗೆ ಸಿಗುತ್ತಿರುತ್ತೆ. ಹಾಗೆ HK ಕೋಟಾಗೋಸ್ಕರ ಕೂಡ ಸಿಗುತ್ತಿರುತ್ತೆ, ಕನ್ನಡ ಮತ್ತು ರೂರಲ್ ಮೀಡಿಯಮ್ಗೋಸ್ಕರ. ಓಕೆ, ಅದು ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಬೇಕಾದ್ರೆ ಅದು ಕೂಡ ಸಿಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಟ್ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಸಿಗುತ್ತಿರುತ್ತೆ, ಅಲ್ಲಿ ನಿಮಗೆ ಅಲರ್ಟ್ಸ್ ಮತ್ತು ಅಪ್ಡೇಟ್ಸ್ಗೋಸ್ಕರ ನೀವು ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಎಂಟರ್ ಆಗ್ಬೋದು. ಇದು ಒಂದು ಡೆಮೋ ನೋಡಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಒಂದು ಈ ಟೈಪ್ ಬಂದಮೇಲೆ ಒಂದು ಭಾರತ್ ಮೈಂಡ್ಸ್ AI ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡಿರ್ತೇನೆ. ಇಲ್ಲಿ ನೀವು ಲಾಗಿನ್ ಮಾಡಿದ್ಮೇಲೆ ನೀವು ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಿರುತ್ತೆ. ಓಕೆ, ನೀವು ಪೇಮೆಂಟ್ ಮಾಡಿದ್ಮೇಲೆ ಈ ಟೈಪ್ ಡ್ಯಾಶ್ ಬೋರ್ಡು ಸಿಗುತ್ತಿರುತ್ತೆ. ಇಲ್ಲಿ ನೀವು ಫಸ್ಟ್ ಆಫ್ ಆಲು ಇಲ್ಲಿ ಬಂದು ನೀವೇನು ಮಾಡಬೇಕಂದ್ರೆ ನೀವು ಫಸ್ಟ್ ಒಂದು ಪ್ರಿಫರೆನ್ಸ್ ಫಾರ್ಮ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ರಿಫರೆನ್ಸ್ ಫಾರ್ಮಲ್ಲಿ ನಿಮ್ಮ KCT ರ್ಯಾಂಕ್ ಎಷ್ಟಿದೆ, ಓಕೆ, ಅದಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಪೋಸ್ ಲೆಟ್ ಮಿ ಎಂಟರ್ 56,700 KCT ರ್ಯಾಂಕ್ ಇದೆ. ಅದೇ ರೀತಿ ನಿಮ್ಮ ಹತ್ರ ಕೆಟಗರಿ ಮತ್ತು ಬೆನಿಫಿಟ್ಸ್ ಏನಿದೆ, ನೀವು ಯಾವ ಕೆಟಗರಿ ಕರ್ನಾಟಕದಲ್ಲಿ ಅಂತ ಪ್ರತಿಯೊಂದು ಕೆಟಗರಿಲಿ ಆಲ್ರೆಡಿ ಪ್ರೆಸೆಂಟ್ ಇದೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕೆಟಗರಿ ಯಾವ್ದಿರುತ್ತೆ ಅದು ಸೆಲೆಕ್ಟ್ ಮಾಡಿ. ನೀವು ಕನ್ನಡ ಮೀಡಿಯಮ್ಗೆ ಬಿಲಾಂಗ್ ಆಗ್ತಿದ್ರಾ ಇಲ್ಲ, ಯಾಕಂದರೆ AI ಕನ್ಸಿಡರ್ ಮಾಡುತ್ತೆ ನೀವು ಅದ್ರ ಅಕಾರ್ಡಿಂಗ್ ಲಿಸ್ಟ್ ಕೊಡಬೇಕು ಇಲ್ಲ ಅಂತ. ನೀವು ರೂರಲ್ ಕ್ಯಾಟಗರಿಗೆ ಕ್ಲೇಮ್ ಮಾಡ್ಬೇಕಂತಿದ್ರೆ ಇಲ್ಲ ಅಂತ ಅದು ಕೂಡ ಸೆಲೆಕ್ಟ್ ಮಾಡಿ. ಆದಮೇಲೆ ಹೈದರಾಬಾದ್ ಕರ್ನಾಟಕ ನೀವು ಯಾವೆಲ್ಲ ನೀವು ಎಲಿಜಿಬಲ್ ಇದ್ದೀರಾ ಅದು ಇಲ್ಲಿ ನೀವು ಕ್ಲೇಮ್ ಮಾಡ್ಕೋಬೋದು. ಓಕೆ, ಅದು ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನೀವು SNQ ಕೋಟಾದಲ್ಲಿ ಎಲಿಜಿಬಲ್ ಇದ್ದೀರಾ ಅಂತ ಎಂಟರ್ ಮಾಡಬೇಕು. ನೀವು ಏನಾದರೂ ಮತ್ತೆ ಸ್ಪೆಷಲ್ ಕ್ಯಾಟಗರೀಸ್ ಅದು ಕೂಡ ಕನ್ಸಿಡರ್ ಮಾಡತೈತಿ AI. ಓಕೆ, ಅದು ಆದಮೇಲೆ ನೀವು ಇಲ್ಲಿ ನೋಡಿ ಇದು ಇಂಪಾರ್ಟೆಂಟು, ಇಲ್ಲಿ ಇದ್ರ ಅಕಾರ್ಡಿಂಗೇ ನಿಮ್ಗೆ ಇನ್ಪುಟ್ ಸಿಗುತ್ತಿರುತ್ತೆ. ಓಕೆ, ನೀವು ಯಾವೆಲ್ಲ ಕೋರ್ಸಸಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಾ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಬರೀ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ ಅಷ್ಟೇ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಅದು ಸೆಲೆಕ್ಟ್ ಮಾಡಿ. ಎಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಸೆಲೆಕ್ಟ್ ಆಗ್ತವೆ. ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸಸ್ ಬೇಕಾಗಿದೆ ಅಂತ ಅದು ಸೆಲೆಕ್ಟ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಸೈನ್ಸ್ ಕೋರ್ಸಸ್ ನಿಮಗೆ ಸೆಲೆಕ್ಟ್ ಆಗ್ತಿರ್ತವೆ. ಹಾಗೆ CS ರಿಲೇಟೆಡ್ ಬ್ರಾಂಚಸ್ ಯಾವೆಲ್ಲ CS ನೋಡಿ, ಎಲ್ಲ CS ರಿಲೇಟೆಡ್ ಎಷ್ಟೆಲ್ಲ ಬ್ರಾಂಚಸ್ ಇದ್ದಾವೆ, ಡೇಟಾ ಸೈನ್ಸ್, AML, ಕ್ಲೌಡ್, ಇಂಟರ್ನೆಟ್ ಆಫ್ ಥಿಂಗ್ಸು ಎಲ್ಲ ಸೆಲೆಕ್ಟ್ ಆಗ್ತವೆ. ಓಕೆ, ಇತ್ಯಾದಿ ನಿಮಗೆ ಯಾವೆಲ್ಲ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದು ಆದಮೇಲೆ ಕಂಟಿನ್ಯೂ ಟು ಆಪ್ಷನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ನೀವು ಕಂಟಿನ್ಯೂ ಟು ಆಪ್ಷನ್ ಅಂತ ನೋಡಿ AI ಇಸ್ ಅನಲೈಸಿಂಗ್ ಯುವರ್ ಪ್ರೊಫೈಲು. ಅದು ಆದಮೇಲೆ ಯು ವಿಲ್ ಬಿ ಗೆಟಿಂಗ್ AI ಪವರ್ಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಯುವರ್ ಕೆಟಗರಿ, ಯುವರ್ ರಿಸರ್ವೇಷನ್, ಯುವರ್ ಬೆನಿಫಿಟ್ಸ್ ಎಕ್ಸೆಟ್ರಾ. ಇಲ್ಲಿ ನೋಡಿ, ನಿಮ್ಮ ಕೆಟಗರಿ ಎಲಿಜಿಬಲ್ ಕೆಟಗರಿ 2A. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ KEL ಅಲಾಟ್ಮೆಂಟ್ ಹೇಗೆ ಆಗ್ತಿರುತ್ತೆ,
ನಿಮ್ಮ ಕೆಟಗರಿ ಯಾವುದೇ ಇರಲಿ ನಿಮ್ಗೆ ಫಸ್ಟ್ ನಿಮ್ಮ ಸೀಟ್ ಅಲಾಟ್ ಆಗ್ತಿರುತ್ತೆ ಜನರಲ್ ಮೆರಿಟಲ್ಲಿ. ಸೊ ನೀವು ಜನರಲ್ ಮೆರಿಟ್ ಕಟ್ ಆಫ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಜನರಲ್ ಮೆರಿಟ್ ಕೂಡ ಅದು ಕನ್ಸಿಡರ್ ಮಾಡಿದೆ. ಓಕೆ, ಅದು ಆದಮೇಲೆ ಈ ಟೈಪ್ ನಿಮಗೆ ಒಂದು ಲಿಸ್ಟ್ ಸಿಕ್ಕಿದೆ. ನಿಮ್ಮ ಅಕಾರ್ಡಿಂಗ್ ನಿಮ್ಮ ರ್ಯಾಂಕ್ 56,000 ಇದೆ ಅಂದರೆ ಯಾವೆಲ್ಲ ಕಾಲೇಜಸ್ ನಿಮಗೆ ಸಿಗ್ಬೋದು. ಫಸ್ಟ್ ನೋಡಿ ಯಾವೆಲ್ಲ ಕಾಲೇಜ್ ಡಿಫಿಕಲ್ಟ್ ಟು ಗೆಟ್, ಅವಕ್ಕೆ ನಾವು ಟಾಪಲ್ಲಿ ಇಟ್ಟಿರ್ತೇವೆ. ಆದಮೇಲೆ ಯಾವೆಲ್ಲ ಕಾಲೇಜಸ್ ಈಸಿ ಟು ಗೆಟ್, ಓಕೆ ನಾವು ಟಾರ್ಗೆಟ್ ಅಂತ ರೇಂಜಲ್ಲಿ ಇಟ್ಟಿರ್ತೇವೆ. ಆದಮೇಲೆ ಯಾವೆಲ್ಲ ಕಾಲೇಜ್ ಸೇಫ್, ಈ ಕಾಲೇಜಲ್ಲಿ ನಿಮ್ಗೆ ಸಿಗತೈತಿ ಕಟ್ ಆಫ್ ಅಡ್ಮಿಷನ್ ಅಂತ ತೆಳಗಡೆ ಇರ್ತವೆ. ಓಕೆ, ಈ ಒಂದು ವೇಲಿ ಅರೌಂಡ್ ನಿಮಗೆ ಎಷ್ಟು ಮಾಡಿದೆ, ಇದಕ್ಕೆ ನೀವೇನು ಮಾಡ್ಬೋದು, ಇಲ್ಲಿ ಎಕ್ಸ್ಪೋರ್ಟ್ PDF ಅಂತ ಮಾಡಿದರೆ ಈ ಟೈಪ್ ಒಂದು PDF ಓಪನ್ ಆಗ್ತಿರುತ್ತೆ ನೋಡಿ. ಸೊ ಇಲ್ಲಿ ನೋಡಿದರೆ ಎಸ್, ಈ ಟೈಪ್ ಒಂದು PDF ಓಪನ್ ಆಗ್ತಿರುತ್ತೆ. ಇಲ್ಲಿ ನೀವು ಹೋಗಿ ಈ PDF ಅಲ್ಲಿ ನಿಮಗೆ ಕಂಪ್ಲೀಟ್ ನಿಮ್ಮದು ಕಾಲೇಜ್ ಕೋಡ್ ಇದೆ, ಕೋರ್ಸ್ ಕೋಡ್ ಏನಿದೆ, ರೈಟ್, ಅದು ಯಾವ ಲೊಕೇಶನ್ ಇದೆ, ಅಲ್ಲಿ ಕಟ್ ಆಫ್ ಎಷ್ಟು ಹೋಗಿತ್ತು, ಎಷ್ಟು % ಪಾಸಿಬಿಲಿಟಿ ಇದೆ ಈ ವರ್ಷ ಆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಅಂತ ಅದು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ನೋಡಿ. ಓಕೆ, ಸೊ ಈ ಟೈಪ್ ಇದು ನಿಮ್ಮದು ಜಸ್ಟ್ AI ಪಾಡ್ ಆಪ್ಷನ್ ಎಂಟ್ರಿ. ಇನ್ನೊಂದು ನಿಮಗೆ ಒಂದು SNQ ಕೋಟಾಗೋಸ್ಕರ ಬೇಕಾದರೂ ಕೂಡ ಸೇಮ್ ವೇಯಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂದು SNQ ಕೋಟಾಗೋಸ್ಕರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಆಗ್ತಿರುತ್ತೆ. ಆ್ಯಂಡ್ ಹಾಗೆ ನೀವು ಕಾಲೇಜ್ ರಿಸರ್ಚ್ ಇನ್ ಡೆಪ್ತ್, ನಾನು ಹೇಳಿದೆ ಅಲ್ಲ ಕಾಲೇಜ್ ರಿಸರ್ಚ್ ಫೀಚರ್ ಅಂತ, ಇಲ್ಲಿ ಬಂದು ನೀವು ಕಾಲೇಜ್ ಕೋಡಲ್ಲಿ ಹೋಗಿ ಎಲ್ಲ ಕಾಲೇಜಸ್ ಪ್ರೆಸೆಂಟ್ ಇದಾವೆ. ಕರ್ನಾಟಕದಲ್ಲಿ ಅರೌಂಡ್ 220 ಕಾಲೇಜಸ್ ಇದಾವೆ ಇಂಜಿನಿಯರಿಂಗ್, ಎಲ್ಲ ಕಾಲೇಜಸ್ನ ಇಲ್ಲಿ ಆ್ಯಡ್ ಮಾಡಿದ್ದಾವೆ. ಈಗ ನಿಮಗೆ RV ಕಾಲೇಜಲ್ಲಿ ನೋಡಿದಾಗ RV ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಅಕಾರ್ಡಿಂಗ್, ನಿಮ್ಮ ಕೆಟಗರಿ ಅಕಾರ್ಡಿಂಗು ಇಲ್ಲಿ ನೋಡಿ, ಈಗ ಇಲ್ಲಿ ನಿಮಗೆ ಎಷ್ಟೆಲ್ಲ ಪಾಸಿಬಿಲಿಟಿ ಇದೆ, ರೀಚ್ ಎಷ್ಟಿದೆ ನೋಡಿ. ಪ್ರತಿಯೊಂದು ಕೋರ್ಸಿಗೆ ನಿಮ್ಮ ಕೆಟಗರಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ಗೋಸ್ಕರ ಅದು ಕೋರ್ಸ್ ಕೋಡ್ ಏನಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಎಷ್ಟು ಪಾಸಿಬಿಲಿಟಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ನಿಮ್ಮ ರ್ಯಾಂಕ್ ಅಕಾರ್ಡಿಂಗು ನಿಮ್ದು ಎಷ್ಟು ಹೈ ಚಾನ್ಸ್ ಎಷ್ಟಿದೆ, ಮಾಡರೇಟ್ ಚಾನ್ಸ್ ಎಷ್ಟಿದೆ, ಡಿಫಿಕಲ್ಟ್ ಚಾನ್ಸ್ ಎಷ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ಬೋದು. ಬೇಡ ಅಂದರೆ ನಿಮ್ಮ ರ್ಯಾಂಕ್ ಏನಿರುತ್ತೆ ಬಂದು ನೀವು ಅಲ್ಲಿ ನಿಮ್ಮ ಪ್ರೊಫೈಲಲ್ಲಿ ರ್ಯಾಂಕ್ ಚೇಂಜ್ ಮಾಡಿದರೆ ಇಲ್ಲಿ ಕೂಡ ರ್ಯಾಂಕ್ ಅಪ್ಡೇಟ್ ಆಗ್ತಿರತ್ತೈತಿ. ಆ್ಯಂಡ್ ಪ್ರತಿಯೊಂದು ಕಾಲೇಜ್ ಅಫಿಷಿಯಲ್ ವೆಬ್ಸೈಟ್ ನೀವು ಇಲ್ಲಿಂದ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆ ಒಂದು ಕಾಲೇಜ್ ರಿಗಾರ್ಡಿಂಗ್ ಸ್ವಲ್ಪ ಡೀಟೇಲ್ಸ್ ಕೂಡ ಇರುತ್ತೆ. ಓಕೆ, ಸೀಟ್ ಮ್ಯಾಟ್ರಿಕ್ಸು ಒಂದು ವೇಳೆ ಈಗ KE ಪಬ್ಲಿಷ್ ಮಾಡಿದ್ಮೇಲೆ ಎಷ್ಟೆಲ್ಲ ಸೀಟ್ಸ್ ನಿಮ್ಮ ಕೆಟಗರಿಗೆ ಎಷ್ಟಿದ್ದಾವೆ ಅದು ಕೂಡ ಇಲ್ಲಿ ಅಪ್ಡೇಟ್ ಆಗ್ತಿರುತ್ತೆ ನೋಡಿ. ಸೊ ಇವೆಲ್ಲ ಫೀಚರ್ಸ್ ನಿಮಗೆ ಸಿಗುತ್ತಿರುತ್ತೆ ಜಸ್ಟ್ 499 ರುಪೀಸು. ಈ 499 ರುಪೀಸ್ ಏನೆಲ್ಲ ಫೀಚರ್ ಇರುತ್ತೆ, ಸ್ವಲ್ಪ ಮಿನಿಮಮ್ ನಾವು ಸ್ಟಾರ್ಟಿಂಗ್ 50 ಸ್ಟೂಡೆಂಟ್ಸ್ಗೆ ಅಷ್ಟೇ ಪ್ರೊವೈಡ್ ಮಾಡ್ತಿರ್ತೇವೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ಟು ನಿಮಗೆ ಒಂದು ಪ್ರೀಮಿಯಂ ಪ್ರೋ ಅಂತ ಫೀಚರ್ ಬೇಕಾಗಿದೆ. ಅಲ್ಲಿ ನಿಮಗೆ 1-to-1 ಕೌನ್ಸಿಲರ್ ಜೊತೆ ಕನೆಕ್ಟ್ ಆಗಿ ನಿಮ್ಮ ಡೌಟ್ಸ್, ನಮ್ಮ ಹತ್ರ ಒಂದು ಟೀಮ್ ಆಫ್ ಕೌನ್ಸಿಲರ್ಸ್ ಇದ್ದಾರೆ. ಓಕೆ, ನಮ್ಮ ಹತ್ರ ಒಂದು 6 to 7 ಕೌನ್ಸಿಲರ್ಸ್ ಇದ್ದಾರೆ. ಅವರಿಂದ ನೀವು 1-to-1 ಕನೆಕ್ಟ್ ಆಗಿ ಎಷ್ಟು ಬೇಕಾದ ಸೆಷನ್ಸ್ ಬುಕ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು. ಏನೇ ಡೌಟ್ಸ್ ಇದ್ರು ನೀವು ಅಲ್ಲಿ 1-to-1 ಸೆಷನ್ ಕನೆಕ್ಟ್ ಮಾಡಿ 30 ಮಿನಿಟ್ ಸೆಷನ್ ಇರುತ್ತೆ. ಓಕೆ, ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಬೋದು. ಒನ್ ಕ್ಲಿಕ್ಕಲ್ಲಿ ನೀವು ಕಾಲ್ ಮಾಡ್ಬೋದು ಅವರಿಗೆ. ಎಂಡ್ ಟು ಎಂಡ್ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇಲ್ಲಿ 4,000 ಪ್ರೊವೈಡ್ ಮಾಡ್ತಿರುತ್ತೆ. ಸರ್ ಬೇಡ ನಮಗೆ ಜಸ್ಟ್ ಒಂದು ಆಪ್ಷನ್ ಎಂಟ್ರಿ ಬೇಕಾಗಿದೆ, ಮಿಕ್ಕಿದೆಲ್ಲ ನಾವು ಯೂಟ್ಯೂಬ್ ಆಗಲಿ ಅಲ್ಲಿಂದ ಇಲ್ಲಿಂದ ನೋಡಿ ಇದು ಮಾಡ್ತಿರ್ತೇವೆ ಅಂದರೆ ನೀವು ಈ ಒಂದು ಪ್ರೀಮಿಯಂ ಸೆಕ್ಷನ್ ಅಂತ ಪ್ಲಾನ್ ನೋಡ್ಕೋಬಹುದು. ಬೇಡ ನಮಗೆ ಕಂಪ್ಲೀಟ್ ಸಪೋರ್ಟ್ ಬೇಕಾಗಿದೆ ಅಂದರೆ ಒಂದು ಪ್ರೀಮಿಯಂ ಪ್ರೋ, 2 ಫೀಚರ್ಸ್ ಇರ್ತವೆ. ಅದರಲ್ಲಿ ನೀವು ಇಂಟ್ರೆಸ್ಟ್ ಇದ್ದೀರಾ ನೋಡಿ ಆಗಸ್ಟ್ ಬೇಗ ಬಂದು ಇಲ್ಲಿ ಎನ್ರೋಲ್ ಆಗ್ಬೋದು. ಓಕೆ, ಸೊ ಬನ್ನಿ ಇವಾಗ ನಮ್ಮದು ಏನೆಲ್ಲ ಇದು ಇರುತ್ತೆ ಸ್ಟಾರ್ಟ್ ಮಾಡೋಣ. ಟಾಪ್ 30 ಕಾಲೇಜಸ್ಸು. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಾನು ಏನೆಲ್ಲ ನಿಮಗೆ ಕೆಟಗರಿ ಆಫ್ ಕಾಲೇಜಸ್ ಇರ್ತವೆ ಇವತ್ತು, ಅದಕ್ಕೆ ನಾವು 3 ಕೆಟಗರಿಯಲ್ಲಿ ಡಿವೈಡ್ ಮಾಡಿದ್ದೇನೆ ಕಾಲೇಜು. ಒಂದು ಕೆಟಗರಿ 1, ಕೆಟಗರಿ 2, ಕೆಟಗರಿ 3. ಕೆಟಗರಿ 1 ನೋಡಿ ಇಲ್ಲಿ ಆಲ್ಮೋಸ್ಟ್ 13 ಕಾಲೇಜಸ್ ಇದ್ದಾವೆ. ಅದರಲ್ಲಿ ಹೈಯೆಸ್ಟ್ ಎಷ್ಟಿರುತ್ತೆ ಅಂದರೆ ಈ ಒಂದು ಕಾಲೇಜಲ್ಲಿ ಪ್ಲೇಸ್ಮೆಂಟ್, ಹೈಯೆಸ್ಟ್ ಪ್ಲೇಸ್ಮೆಂಟು 30 to 60 LP ಇರುತ್ತೆ. ಮೀಡಿಯನು 10 LP ಇರುತ್ತೆ. ಓಕೆ, ಆ್ಯಂಡ್ ಎವರೇಜು 10 to 15 LP ಇರುತ್ತೆ ನೋಡಿ. ಆ್ಯಂಡ್ ಹಾಗೆ ಕೆಟಗರಿ 2 ಅಲ್ಲಿ ಹೈಯೆಸ್ಟ್ ಎಷ್ಟಿರುತ್ತೆ ಅಂದರೆ 20 to 35 LP ಇರುತ್ತೆ. ಮೀಡಿಯನ್ ಅಪ್ ಟು 7 LP ಇರುತ್ತೆ. ಆ್ಯಂಡ್ ಎವರೇಜ್ ಎಷ್ಟಿರುತ್ತೆ ಅಂದರೆ ಅಪ್ ಟು 9 LP ಇರುತ್ತೆ. ಸೇಮ್ ವೇ ಕೆಟಗರಿ 3 ಅಲ್ಲಿ ಹೈಯೆಸ್ಟ್ 45 LP ಇರುತ್ತೆ. ಆ್ಯಂಡ್ ಮೀಡಿಯನ್ ಎಷ್ಟಿರುತ್ತೆ ಅಂದರೆ 4 to 5 LP. ಆ್ಯಂಡ್ ಎವರೇಜ್ ನೋಡಿ, ಎವರೇಜ್ 6 to 6 LP ಇರುತ್ತೆ. ಇಲ್ಲಿ 6 ಕಾಲೇಜಸ್ ಇದ್ದಾವೆ, ಇಲ್ಲಿ 9 ಕಾಲೇಜಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೆಟಗರಿ ಆಫ್ ಕಾಲೇಜಸಲ್ಲಿ ಏನೆಲ್ಲ ನಮ್ದು ಹೈಯೆಸ್ಟ್ ಪ್ಲೇಸ್ಮೆಂಟ್ ಇದೆ ಜಾಸ್ತಿನೇ ಇರುತ್ತೈತಿ. ಓಕೆ, ಬಟ್ ನೆಕ್ಸ್ಟ್ ಕಮ್ಮಿಂಗ್ ಟು ದ ಡಿಫ್ರೆನ್ಸ್ ಎಲ್ಲಾಗುತ್ತೆ ಅಂದರೆ ನಿಮ್ಮ ಮೀಡಿಯನ್ ಮತ್ತು ಎವರೇಜ್ ಪ್ಲೇಸ್ಮೆಂಟ್ ಅಲ್ಲಿ ಡಿಫ್ರೆನ್ಸ್ ಆಗ್ತಿರುತ್ತೆ. ಸೊ ಇನ್ ಜನರಲ್ ನಾವು ಹೇಳಬೇಕಂದ್ರೆ ಯಾವುದೇ ಕಾಲೇಜಲ್ಲಿ ಎಂಟರ್ ಆಗಿದ್ರೆ ಇಫ್ ಯು ಆರ್ ಪರ್ಫಾರ್ಮಿಂಗ್ ಗುಡ್ ಕಂಪ್ನೀಸ್ ಆರ್ ವಿಸಿಟಿಂಗ್ ಓವರ್ ದೇರ್ ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಗುಡ್ ಥ್ರೂ ಔಟ್ ಯುವರ್ 4 years ಆಫ್ ಇಂಜಿನಿಯರಿಂಗ್ ಯು ವುಡ್ ಬಿ ಗೆಟಿಂಗ್ ಅ ಗುಡ್ ಪ್ಲೇಸ್ಮೆಂಟ್. ಓಕೆ, ರೆಸ್ಟ್ ಇಸ್ ಇಫ್ ನೀವು ಮಾಡಿದರೆ ಜನರಲ್ ಪಾತಲ್ಲಿ ಹೋದರೆ ನಿಮಗೆ ಮೀಡಿಯನ್ ಇಲ್ಲ ಎವರೇಜ್ ಪ್ಲೇಸ್ಮೆಂಟಲ್ಲಿ ಸಿಗುತ್ತಿರುತ್ತೆ. ಸೊ ಫಸ್ಟ್ ಕೆಟಗರಿ 1 ಕಾಲೇಜಲ್ಲಿ ಲೆವೆಲ್ ಇದಾವೆ ಅಂದರೆ ನಾನು ಕಾಲೇಜ್ ಕೋಡ್ ಕೂಡ ಮೆನ್ಷನ್ ಮಾಡಿದ್ದೇನೆ, ಯಾವ ಲೊಕೇಶನಲ್ಲಿ ಇರುತ್ತೆ, ಹೈಯೆಸ್ಟ್ ಪ್ಲೇಸ್ಮೆಂಟ್ ಎಷ್ಟಿದೆ, ಮೀಡಿಯನ್ ಎಷ್ಟಿದೆ, ಎವರೇಜ್ ಎಷ್ಟಿದೆ. ಫಸ್ಟ್ ಇರುತ್ತೆ RV ಕಾಲೇಜ್, ಒನ್ ಆಫ್ ದಿ ಡ್ರೀಮ್ ಕಾಲೇಜ್ ಆಫ್ ಆಲ್ KCT ಆಸ್ಪಿರೆಂಟ್ಸ್, ರೈಟ್. ಇಲ್ಲಿ ನಿಮಗೆ ಅಡ್ಮಿಷನ್ ಸಿಕ್ಕಿದೆ ಅಂದರೆ ಯು ಹ್ಯಾವ್ ಡನ್ ಯುವರ್ ಹಾರ್ಡ್ ವರ್ಕ್ KCT ಅಲ್ಲಿ, ಸೊ ಯು ಆರ್ ಗೆಟಿಂಗ್ ಅಡ್ಮಿಷನ್ ಓವರ್ ಹಿಯರ್, ರೈಟ್. ಅದ್ರಲ್ಲಿ ನೋಡಿ ಹೈಯೆಸ್ಟ್ 67, ಮೀಡಿಯನ್ 10.5, ಎವರೇಜು 16.8 LP ಇರುತ್ತೆ ನೋಡಿ. ಸೆಕೆಂಡು MS ರಾಮಯ್ಯ. ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೋದು. ಸೊ ಸೆಕೆಂಡ್ ಪ್ರತಿಯೊಂದು ಲಿಸ್ಟಲ್ಲಿ ನಮಗೆ PS ಕೊಡ್ತಿರ್ತಾರೆ, ಇವಾಗ ಇವನ್ MS ರಾಮಯ್ಯ. ಇದಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಫಸ್ಟ್ ಆಫ್ ಆಲ್ PS ಯೂನಿವರ್ಸಿಟಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಪ್ರೈವೇಟ್ ಯೂನಿವರ್ಸಿಟಿ ಆಗುತ್ತಿರುತ್ತೆ. ಆ್ಯಂಡ್ ತುಂಬ ಕ್ರೌಡೆಡ್ ಯೂನಿವರ್ಸಿಟಿ ಅಂತಲೂ ಹೇಳ್ಬೋದು. ಓಕೆ, ಇಲ್ಲಿ ಯಾಕಂದರೆ ಎಲ್ಲ ಟೈಪ್ ಆಫ್ ಕೋರ್ಸಸ್ ಇದ್ದಾವೆ, ನಾಟ್ ಜಸ್ಟ್ ಇಂಜಿನಿಯರಿಂಗು, ನಿಮ್ಗೆ ಬೇಕಾಗಿರುವಂಥ ಲೈಫ್ ಸೈನ್ಸ್ ಕೋರ್ಸಸ್ ಆಗಲಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಲಿ, ಇತ್ಯಾದಿ ಎಲ್ಲ ಕೋರ್ಸಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ ಎಲ್ಲಿ PS ಯೂನಿವರ್ಸಿಟಿಯಲ್ಲಿ. ಆ್ಯಂಡ್ ರಾಮಯ್ಯಲ್ಲಿ ಏನಿರುತ್ತೆ ಅಂದರೆ ಅಷ್ಟು ಕ್ರೌಡೆಡ್ ಇಲ್ಲ, ತುಂಬ ದೊಡ್ಡ ಕ್ಯಾಂಪಸ್ ಇದೆ, ರೈಟ್. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಗುಡ್ ಎನ್ವಿರಾನ್ಮೆಂಟ್ ಸಿಗುತ್ತಿರುತ್ತೆ ಆ್ಯಸ್ ಕಂಪೇರ್ ಟು PS. ಓಕೆ, ಬಟ್ ಬೋತ್ ಕಾಲೇಜ್ ಡೆಲಿವರ್ ಗುಡ್ ಅಮೌಂಟ್ ಆಫ್ ಪ್ಲೇಸ್ಮೆಂಟ್ಸ್, ರೈಟ್. PS ಅಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ ಜಾಸ್ತಿ ಇದೆ, 68 LPA, ಬಟ್ ಇದು ಯಾವೊಂದು ಕೋರ್ಸಿಗೆ ಸಿಕ್ಕಿದೆ ಅಂತ ಕ್ಲಾರಿಫೈ ಮಾಡಿಲ್ಲ ಅವರು. ಓಕೆ, ಜಸ್ಟ್ ಹೈಯೆಸ್ಟ್ 68 ಇದೆ. ಇಟ್ ಈಸ್ ಐದರ್ ಮ್ಯಾನೇಜ್ಮೆಂಟ್ ಆರ್ ಟೆಕ್ನಿಕಲ್ ಅಂತ ಕ್ಲಾರಿಫಿಕೇಶನ್ ಇಲ್ಲ. ಓಕೆ,
ಬಟ್ ರಾಮಯ್ಯ ಎಷ್ಟಿದೆ ಅಂದರೆ 50 LPA ಇರುತ್ತೆ. ಓಕೆ, ಆ್ಯಂಡ್ ಹಾಗೆ ಮೀಡಿಯನ್ ನೋಡಿ 8.5 LPA, ಇಲ್ಲಿ ನಿಮಗೆ 12.5 LPA ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎವರೇಜು 7.66 LPA, ಇಲ್ಲಿ 15 LPA ಇರುತ್ತೆ ನೋಡಿ, ರೈಟ್. PS ಅಲ್ಲಿ ಏಕಿದೆ ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲಿ ಎಲ್ಲ ಟೈಪ್ ಆಫ್ ಕೋರ್ಸಸ್ ಇದಾವೆ, ನಾಟ್ ಜಸ್ಟ್ ಇಂಜಿನಿಯರಿಂಗ್. ಸೊ ಕನ್ಫ್ಯೂಸ್ ಆಗಬೇಡಿ. ಓಕೆ, ಎಲ್ಲ ಕೋರ್ಸಸ್ ಇದೆ. ಸೊ ದ್ಯಾಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಆರ್ ದೇರ್ ಇಸ್ ಅ ಲಾಟ್ಸ್ ಆಫ್ ವೇರಿಯೇಷನ್ ಅಂತ ಹೇಳ್ತಿರ್ತೇವೆ. ನೆಕ್ಸ್ಟ್ ಫೋರ್ತಲ್ಲಿ BMS ಕಾಲೇಜು, ತುಂಬ ಹಳೆ ಕಾಲೇಜು. ಓಕೆ, ಗುಡ್ ರೆಪ್ಯುಟೇಷನ್ ಇರುತ್ತೆ ಈ ಕಾಲೇಜ್ಗೆ. ಕಾಲೇಜ್ ಕೊಡಿ ಇದೇ ಇರುತ್ತೆ, ರೈಟ್. ಇಲ್ಲಿ ಕೂಡ ಪ್ಲೇಸ್ಮೆಂಟ್ ತುಂಬ ಸರಿಯಾಗಿದೆ. 51 LPA ಇರುತ್ತೆ, ಮೀಡಿಯನ್ 10 LPA, ಎವರೇಜ್ ಎಷ್ಟಿರುತ್ತೆ ಅಂದರೆ 11 LPA ಇರುತ್ತೆ ನೋಡಿ. ಸೇಮ್ ವೇ UVC, ಓಕೆ, ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು, ತುಂಬ ಹಳೆ ಕಾಲೇಜು, ಕರ್ನಾಟಕದಲ್ಲಿರುವಂಥದ್ದು. ವೆರಿ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೂಡ ಹೇಳಿದ್ರು ತಪ್ಪಿಲ್ಲ ನೋಡಿ. ಇಲ್ಲಿ ನೀವು ಇದು ಕೂಡ ಬೆಂಗಳೂರು ಇರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ಸ್ ಕಡಿಮೆ ಇದ್ದಾವೆ. ಓಕೆ, ಯಾಕಂದರೆ ಸ್ವಲ್ಪ ಗೌರ್ಮೆಂಟ್ ಕ್ಯಾಟಗರಿ ಲೈ ಆಗ್ತಿರುತ್ತೆ. ಬಟ್ ಕಾಲೇಜ್ ಹ್ಯಾಸ್ ಗುಡ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್, ರೈಟ್. ನಿಮಗೆ ಒಂದು ತುಂಬ ಒಳ್ಳೆ ಕನೆಕ್ಷನ್ ಸಿಗುತ್ತಿರುತ್ತೆ, ರೈಟ್. ಆ್ಯಂಡ್ ಕೆಟಗರಿ 1ಅಲ್ಲಿ ಈ ಒಂದು ಲಿಸ್ಟಲ್ಲಿ, ಓಕೆ, ಒನ್ ಆಫ್ ದಿ ಕಾಲೇಜ್ ವಿಚ್ ಇಸ್ ಔಟ್ಸೈಡ್ ಬೆಂಗಳೂರು, ದಟ್ ಈಸ್ NIE, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಇದು ನೋಡಿ ಸೌತ್ ಕ್ಯಾಂಪಸ್ ಬಗ್ಗೆ ಮಾತಾಡ್ತಿರ್ತೇನೆ. ಇದು ಕಾಲೇಜ್ ಕೋಡ್ ಎಷ್ಟಿದೆ ಅಂದರೆ E022. ಓಕೆ, ಇಲ್ಲಿ ಹೈಯೆಸ್ಟ್ 56 ಇದೆ. ನೀವು ಇಲ್ಲಿ ನೆಕ್ಸ್ಟ್ ಮೀಡಿಯನ್ ನೋಡಿದರೆ 7.6 ಇದೆ. ಆ್ಯಂಡ್ ಎವರೇಜ್ ಎಷ್ಟಿದೆ ಅಂದರೆ 9 LPA ಎವರೇಜ್ ಇರುತ್ತೆ ನೋಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT ಅಂತ ಅಂತಾರೆ. ಇದು ಹೈಯೆಸ್ಟು 58, ಎವರೇಜ್ 8, ಮೀಡಿಯನ್ 8, ಎವರೇಜು 10 LPA ಇರುತ್ತೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕೆಟಗರಿ ಆಫ್ 1 ಅಲ್ಲಿ, ಕೆಟಗರಿ 1 ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕಾಲೇಜು ವಿಚ್ ಇಸ್ ಫ್ರಮ್ ಬೆಂಗಳೂರು, ದಟ್ ಈಸ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದರಲ್ಲಿ ಹೈಯೆಸ್ಟ್ 60 ಇದೆ. ಆ್ಯಂಡ್ ನೆಕ್ಸ್ಟು ಮೀಡಿಯನ್ 8 ಆ್ಯಂಡ್ ಎವರೇಜು 12. ಇದು ಮೈಸೂರಲ್ಲಿದೆ. ಇಫ್ ಯು ಆರ್ ಫ್ರಮ್ ಮೈಸೂರು ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಫಾರ್ ಗುಡ್ ಇಂಜಿನಿಯರಿಂಗ್ ಕಾಲೇಜ್, NIE ಆ್ಯಂಡ್ JSS ಇಸ್ ಅ ಗುಡ್ ಆಪ್ಷನ್. ಓಕೆ, ನೆಕ್ಸ್ಟ್ PS ಯೂನಿವರ್ಸಿಟಿ, ಇದ್ರದ್ದು ಸೆಕೆಂಡ್ ಕ್ಯಾಂಪಸ್ ನೋಡಿ. ಓಕೆ, PS ಇರುವಂಥದ್ದು. ಇದು ಇರೋದು ರಿಂಗ್ ರೋಡ್ ಕ್ಯಾಂಪಸ್ಸು. ಯಾವುದು ಥರ್ಡ್ ಲಿಸ್ಟ್, ನಾನು ಥರ್ಡ್ ರ್ಯಾಂಕ್ ಕೊಟ್ಟಿರೋದು. ನೆಕ್ಸ್ಟ್ ಇನ್ನೊಂದು ಇಲ್ಲಿ 9th ರ್ಯಾಂಕ್ ಕೊಟ್ಟಿರೋದು, ದಟ್ ಈಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು. ಇದು ಕಾಲೇಜ್ ಕೋಡು 141 ಇರುತ್ತೆ ನೋಡಿ. ಆ್ಯಂಡ್ ಇದು ಮತ್ತು ಅದಕ್ಕೆ ಪ್ಲೇಸ್ಮೆಂಟ್ ಡಿಫ್ರೆನ್ಸ್ ಇಲ್ಲ, ಎರಡರಲ್ಲಿ ಸೇಮ್ ಅಮೌಂಟ್ ಆಫ್ ಪ್ಲೇಸ್ಮೆಂಟ್ಸ್ ಆಗ್ತಿರುತ್ತೆ. ಐ ಡಿಡ್ ನಾಟ್ ಗಾಟ್ ದ ಸ್ಪೆಸಿಫಿಕ್ ಡಿಫ್ರೆಂಟ್ ಪ್ಲೇಸ್ಮೆಂಟ್ ಫಾರ್ ದಿಸ್ PS ಯೂನಿವರ್ಸಿಟಿ, ರೈಟ್. ನೆಕ್ಸ್ಟ್ 10th ಲಿಸ್ಟಲ್ಲಿ ಬರೋದು ದಯಾನಂದ್ ಸಾಗರು, ಗುಡ್ ಕಾಲೇಜು. ಓಕೆ, ರೆಪ್ಯೂಟೆಡ್ ಕಾಲೇಜು, ರೀಸೆಂಟಾಗಿ ತುಂಬ ಒಳ್ಳೆ ಪ್ಲೇಸ್ಮೆಂಟ್ಸ್ ಇಲ್ಲಿ ಆಗ್ತಿದ್ದಾವೆ, ರೈಟ್. ಇಲ್ಲಿ ನೋಡಿ ಹೈಯೆಸ್ಟ್ 56 ಇದೆ, ಮೀಡಿಯನ್ ಎಷ್ಟಿದೆ 6.3 ಇದೆ. ನೆಕ್ಸ್ಟು ಎವರೇಜು 7.5 ಇರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು ಕಾಲೇಜು ಇನ್ ಕೆಟಗರಿ 1 ವಿಚ್ ಈಸ್ ಔಟ್ಸೈಡ್ ಬೆಂಗಳೂರು, ದಟ್ ಈಸ್ ಫ್ರಮ್ ತುಮಕೂರು, ದಟ್ ಈಸ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ತುಮಕೂರಲ್ಲಿ ಇರುತ್ತೆ ಈ ಕಾಲೇಜು. ಇಲ್ಲಿ ನೋಡಿ ಹೈಯೆಸ್ಟ್ ಎಷ್ಟು ಹೋಗಿದೆ ಅಂದರೆ 46 LPA ಹೋಗಿದೆ. ಡಿಸೆಂಟ್ ಗುಡ್ ಅಮೌಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮೀಡಿಯನ್ ಕೂಡ ತುಂಬ ಸರಿಯಾಗಿದೆ. ಎವರೇಜ್ ಕೂಡ ಲೈಕ್ ಆ್ಯಸ್ ಕಂಪೇರ್ ಟು ಬೆಂಗಳೂರು ಕಾಲೇಜ್ ನೀವು ನೋಡ್ಬೋದು, ಬೆಂಗಳೂರು ಕಾಲೇಜ್ ಈಗ ಕಂಪೀಟ್ ಮಾಡ್ತಿದೆ, ಐದರ್ ದಿಸ್ ಆಗಲಿ JSS ಕಾಲೇಜ್ ಆಗಲಿ. ಸೊ ಇಟ್ ಈಸ್ ಗುಡ್ ಆಪ್ಷನ್ ಇಫ್ ಯು ಆರ್ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್. ಓಕೆ, ಈ ಒಂದು ಲೊಕೇಶನ್ ಇದ್ದಿದ್ರೆ ಅಲ್ಲೇ ನಿಮಗೆ ಒಂದು ಇಂಜಿನಿಯರಿಂಗ್ ಮಾಡೋದು ಅಂದರೆ ಗುಡ್ ಆಪ್ಷನ್ ಇರುತ್ತೆ ನೋಡಿ ಇದು. ನೆಕ್ಸ್ಟ್ ಇನ್ನೊಂದು ಹುಬ್ಬಳ್ಳಿಯಿಂದ. ಓಕೆ, ಇಫ್ ಯು ಆರ್ ಫ್ರಮ್ ಹುಬ್ಬಳ್ಳಿ ಆ್ಯಂಡ್ ಇಫ್ ಯು ವಾಂಟ್ ಟು ಡೂ ಇಂಜಿನಿಯರಿಂಗ್ ಇನ್ ಯುವರ್ ಹೋಮ್ ಟೌನ್, ರೈಟ್, ದೆನ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಸ್ ಗುಡ್ ಆಪ್ಷನ್. ಪ್ಲೇಸ್ಮೆಂಟ್ ತುಂಬ ಸರಿಯಾಗಿದ್ದಾವೆ, ರೈಟ್. ಅಲ್ಲಿ ನೀವು 7 LPA 6 LPA ಸಿಗ್ಬೋದು, ರೈಟ್. ಈ ಮೀಡಿಯನು ಎವರೇಜ್. ಆ್ಯಂಡ್ ಇನ್ನೊಂದು ಇದು ನೋಡಿ 13ನಲ್ಲಿ ಇದು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಕ್ಯಾಂಪಸ್ ಇದೆ ನೋಡಿ. BMS ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ನಾನು 4th ರ್ಯಾಂಕ್ ಕೊಟ್ಟಿರೋದು E003. ಇನ್ನೊಂದು ಇಲ್ಲಿ ನಾನು ಕೊಟ್ಟಿರೋದು E126 ಅಂತ. ಇದು ಕಾಲೇಜ್ ಕೋಡ್ ಇರುತ್ತೆ. ಇದು ಬೆಂಗಳೂರು. ಇದು ಕೂಡ ನನಗೆ ಲೈಕ್ ಸಪ್ರೇಟ್ ಟು ಪ್ಲೇಸ್ಮೆಂಟ್ ಡೇಟಾ ಸಿಕ್ಕಿಲ್ಲ. ಓಕೆ, ಸೊ ಇದು ದೀಸ್ ಆರ್ ಆಲ್ ಕೆಟಗರಿ 1 ಕಾಲೇಜಸ್ಸು. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಬೆಂಗಳೂರಲ್ಲಿದ್ದಾವೆ, ಲೈಕ್ ಎಕ್ಸೆಪ್ಟ್ 1 2 3 4 ಕಾಲೇಜಸ್ಸು ಔಟ್ಸೈಡ್ ಬೆಂಗಳೂರು ಇದ್ದಾವೆ. ಓಕೆ, ಬಟ್ ಮೆಜಾರಿಟಿ ಕಾಲೇಜಸ್ ಲೈಸ್ ಇನ್ ದ ಲೊಕೇಶನ್ ಆಫ್ ಬೆಂಗಳೂರು. ಆ್ಯಂಡ್ ನಾನು ಒಂದು ಪಾಯಿಂಟ್ ಹೇಳಿದರೆ ಈ ಒಂದು ಕೆಟಗರಿ 1 ಕಾಲೇಜಸ್ ಅವೆಲ್ಲ ಇದ್ದಾವೆ. ಇಲ್ಲಿ ಯಾವುದೇ ನಿಮಗೆ ಬ್ರಾಂಚ್ ಸಿಗಲಿ, ಯು ಕ್ಯಾನ್ ಟೇಕ್ ಅಡ್ಮಿಷನ್ ಇನ್ ಎನಿ ಆಫ್ ದಿ ಬ್ರಾಂಚ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಗುಡ್ ಪ್ಲೇಸ್ಮೆಂಟ್ಸ್. ಆ್ಯಂಡ್ ನೀವು ಯಾವುದೇ ಬ್ರಾಂಚಲ್ಲಿ ಇರಲಿ, ಓಕೆ, ಪ್ಲೇಸ್ಮೆಂಟ್ ಆಗುವಾಗ ಪ್ರತಿಯೊಂದು ಬ್ರಾಂಚ್ ಎಲಿಜಿಬಲ್ ಇರುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಗೋ ಓವರ್ ಕಾಲೇಜ್ ಓವರ್ ದಿ ಬ್ರಾಂಚ್, ದೆನ್ ದೀಸ್ ಕಾಲೇಜಸ್ ಆರ್ ದಿ ಬೆಸ್ಟ್. ಯಾವುದೇ ಬ್ರಾಂಚ್ ಸಿಗಲಿ, ಯು ಕ್ಯಾನ್ ಜಸ್ಟ್ ಗೋ ಇನ್ ಟು ದಿಸ್ ಕಾಲೇಜ್ ಆ್ಯಂಡ್ ಟೇಕ್ ದಿ ಅಡ್ಮಿಷನ್, ರೈಟ್. ನೆಕ್ಸ್ಟ್ ಬರುತ್ತೆ ಕೆಟಗರಿ 2 ಕಾಲೇಜಸ್ಸು. ನೋಡಿ ಕೆಟಗರಿ 2 ಕಾಲೇಜಸ್ಸು ನಾನು ಹೇಳಿದೆ ಈ ಪ್ಲೇಸ್ಮೆಂಟ್ ಸರಿಯಾಗಿದ್ದಾವೆ, ಹೈಯೆಸ್ಟ್ ಪ್ಲೇಸ್ಮೆಂಟು. ಬಟ್ ಮೀಡಿಯನ್ ಮತ್ತು ಎವರೇಜ್ ಆ್ಯಸ್ ಕಂಪೇರ್ಡ್ ಟು ಕೆಟಗರಿ 1 ಕಾಲೇಜಸ್ ಕಡಿಮೆ ಇರುತ್ತೆ. ಇಲ್ಲಿ ನೋಡಿ ಫಸ್ಟು BMM ಕಾಲೇಜು ಸ್ವಲ್ಪ ಕ್ಯಾಂಪಸ್ ಸಣ್ಣದಿದೆ ಆ್ಯಂಡ್ ಭಾಳ ಒಳಗಡೆ ಇದೆ. ಓಕೆ, ಐ ಹ್ಯಾವ್ ವಿಸಿಟೆಡ್ ದೇರ್ ಕ್ಯಾಂಪಸ್ ಒನ್ಸ್, ರೈಟ್. ಆ್ಯಂಡ್ ಇಲ್ಲಿ ನೋಡಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಎಷ್ಟಿದೆ ಅಂದರೆ 36 LPA ಇದೆ. ಓಕೆ, ಗುಡ್ಡು. ಮೀಡಿಯನ್ ಕಡಿಮೆ ಇದೆ, ಜಸ್ಟ್ 5 LPA. ಆ್ಯಂಡ್ ಎವರೇಜ್ ಎಷ್ಟಿದೆ ಅಂದರೆ 6 LPA. ಓಕೆ, ನೆಕ್ಸ್ಟು ಇನ್ನೊಂದು ನೋಡಿ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ರೈಟ್. ಇದ್ರ ಕಾಲೇಜ್ ಕೋಡು E275. ನೋಡಿ ಇದು ಕಾಲೇಜು RV ಕಾಲೇಜಿಂದ ಕನ್ಫ್ಯೂಸ್ ಆಗಬೇಡಿ. ಇದು ಇರೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಇದಕ್ಕೆ ನಾವು RVCE ಅಂತ ಹೇಳ್ತೇವೆ. ಇದು ಏನಿದೆ ಅಂದರೆ ಇದು ಇದೆ RVITM ಅಂತ ಅಂತಾರೆ. ಓಕೆ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು, ರೈಟ್. ಇಲ್ಲಿ ಕೂಡ ಪ್ಲೇಸ್ಮೆಂಟ್ ಸರಿಯಾಗಿದೆ, ರೈಟ್. RV ಕಾಲೇಜ್ ಬ್ರ್ಯಾಂಡ್ ನೇಮ್ ಇದ್ದೇ ಇರುತ್ತೆ, ರೈಟ್. ಇಲ್ಲಿ ನೋಡಿ 33 LPA,
8 LPA ಮೀಡಿಯನ್, ಎವರೇಜ್ 9 LPA. ಓಕೆ, ನೆಕ್ಸ್ಟ್ ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದರಲ್ಲಿ ಕೂಡ ಹೈಯೆಸ್ಟ್ 16 ಇದೆ, ಮೀಡಿಯನ್ 5.5, ಎವರೇಜ್ 6 LPA ಇರುತ್ತೆ ನೋಡಿ. ನೆಕ್ಸ್ಟು RNSIT ಬೆಂಗಳೂರು, ಇದು ಕಾಲೇಜ್ ಕೋಡ್ ಇದು ಇದೆ ರೈಟ್. ಇಲ್ಲಿ ಹೈಯೆಸ್ಟ್ ಸ್ವಲ್ಪ ಕಡಿಮೆ ಇದೆ, 20 LPA ಇದೆ ಆ್ಯಂಡ್ ಮೀಡಿಯನ್ 6, ಎವರೇಜ್ 7. ನೆಕ್ಸ್ಟ್ ಇನ್ನೊಂದು 19th ಅಲ್ಲಿ ಬರೋದು ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ನೋಡಿ ಹೈಯೆಸ್ಟ್ ಸರಿಯಾಗಿದೆ 35 LPA ಹೋಗಿ ಆ್ಯಂಡ್ ಹಾಗೆ ಮೀಡಿಯನ್ ನೋಡಿ 5.5 ಆ್ಯಂಡ್ ಎವರೇಜ್ ಕೂಡ ಸ್ವಲ್ಪ ಡಿಸೆಂಟ್ ಇದೆ ನೋಡಿ. ನೆಕ್ಸ್ಟು ಡಾಕ್ಟರ್ ಅಂಬೇಡ್ಕರ್ ಕಾಲೇಜು ಮೇನ್ ಕ್ಯಾಂಪಸ್ಸು, ಇದು ಕೂಡ 2 ಕ್ಯಾಂಪಸ್ ಇದೆ, ಒಂದು ಮೇನ್ ಕ್ಯಾಂಪಸ್, ಒಂದು ಜನಭಾರತಿ ಕ್ಯಾಂಪಸ್ಸು ರೈಟ್. ಇಲ್ಲಿ ನೋಡಿ ಹೈಯೆಸ್ಟ್ 25 LPA ಹೋಗಿದೆ ಆ್ಯಂಡ್ ಮೀಡಿಯನ್ ಸಾಕಷ್ಟು ಕಡಿಮೆ ಇದೆ ರೈಟ್, 3.2 LPA ಇದೆ ಮೀಡಿಯನು ಆ್ಯಂಡ್ ಎವರೇಜ್ ಎಷ್ಟಿದೆ ಅಂದರೆ 5 LPA ಇದೆ. ಓಕೆ, ಸೊ ಇವೆಲ್ಲ ಕೆಟಗರಿ 2 ಕಾಲೇಜಸ್ಸು. ಓಕೆ, ಇದರಲ್ಲಿ ನೋಡಿ ಆಗಷ್ಟು ನೀವು ಯಾವುದೇ ಬ್ರಾಂಚ್ ತೊಗೊಳ್ಳಿ, ಓಕೆ, ನೋ ಇಶ್ಯೂಸು. ಬಟ್ ಟೆಕ್ನಿಕಲ್ ಬ್ರಾಂಚಸ್ ನಾನು ಇಲ್ಲಿ ಪ್ರಿಫರ್ ಮಾಡ್ತೇನೆ, ಟೆಕ್ನಿಕಲ್ ಆ್ಯಂಡ್ ಸ್ವಲ್ಪ ಸರ್ಕ್ಯೂಟ್ ಬ್ರಾಂಚಸ್ ಲೈಕ್ ನಿಮಗೆ EC, EEE ತನಕ ಈ ಕಾಲೇಜಸಲ್ಲಿ ಓಕೆ ನೀವು ಲೈಕ್ ಎಕ್ಸೆಪ್ಟ್ ಸಿವಿಲ್, ಮೆಕ್ಯಾನಿಕಲ್ ನಿಮಗೆ ಅಂಟಿಲ್ ಅನ್ಲೆಸ್ ಯು ಆರ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ದೋಸ್ ಕೋರ್ಸಸ್ ರೈಟ್. ಇಲ್ಲ ಬೇಡ ನಮಗೆ ಇವೇ ಕೋರ್ಸಸ್ ಲೈಕ್ ನಿಮಗೆ ಟೆಕ್ನಿಕಲ್ ಪ್ಲಸ್ ಸರ್ಕ್ಯೂಟ್ ಬ್ರಾಂಚಸ್ಗೆ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ತೊಗೊಳ್ಬಹುದು ಆ್ಯಂಡ್ ನಿಮ್ಮ ಇಂಜಿನಿಯರಿಂಗ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಕೆಟಗರಿ 3 ಕಾಲೇಜಸ್ಸು. ಇಲ್ಲಿ ನೋಡಿ ಇವೆಲ್ಲ ಕಾಲೇಜಸಲ್ಲಿ ಸ್ವಲ್ಪ ಹೈಯೆಸ್ಟ್ ಪ್ಲೇಸ್ಮೆಂಟ್ ಜಾಸ್ತಿ ಇದೆ, ಬಟ್ ಎವರೇಜ್ ಮತ್ತು ಮೀಡಿಯನ್ ಪ್ಲೇಸ್ಮೆಂಟ್ಸ್ ತುಂಬ ಕಡಿಮೆ ಇದೆ. ಅಂದರೆ ಏನು ಮೀನಿಂಗ್ ಅಂದರೆ ಇಲ್ಲಿ ಸ್ವಲ್ಪ ಆಫ್ ಕ್ಯಾಂಪಸ್ ಜಾಸ್ತಿ ಆಗ್ತಿರುತ್ತೆ. ಓಕೆ, ಹೈಯೆಸ್ಟ್ ಪ್ಲೇಸ್ಮೆಂಟು, ಯಾಕಂದರೆ ಯಾವೆಲ್ಲ ಕಂಪ್ನಿ ಬರ್ತಿರ್ತವೆ ಇಷ್ಟು ಪ್ಲೇಸ್ಮೆಂಟ್ ಕೊಡೋಂಗಿಲ್ಲ ಇಲ್ಲಿ. ಆಗಸ್ಟ್ ಆಫ್ ಕ್ಯಾಂಪಸ್ ಇರುತ್ತೆ, 1 or 2 ಕಂಪ್ನೀಸ್ ಬರ್ತಿರ್ತಾವೆ, ಕೊಡ್ತಿರ್ತಾರೆ, ದೇ ವಿಲ್ ಬಿ ಪಿಕಿಂಗ್ ಬೆಸ್ಟ್ ಆಫ್ ದಿ ಬೆಸ್ಟ್ ಮೈಂಡ್ ಆಫ್ ದಟ್ ಕಾಲೇಜ್. ಬಟ್ ಈ ಎಲ್ಲ ಕಾಲೇಜಲ್ಲಿ ಸ್ವಲ್ಪ ಮೀಡಿಯನ್ ಮತ್ತು ಎವರೇಜ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಾಲೇಜಲ್ಲಿ ನೋಡಿದಾಗ ಹೈಯೆಸ್ಟ್ ಅಷ್ಟೇ ಕನ್ಸಿಡರ್ ಮಾಡಬಾರ್ದು, ಹೈಯೆಸ್ಟ್ ಜೊತೆಯಾಗಿ ಮೀಡಿಯನ್ ಮತ್ತು ಎವರೇಜ್ ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ನೋಡಿ. 21th ಇರೋದು ವಿದ್ಯಾವರ್ತೆ ಕಾಲೇಜು. ಓಕೆ, ಇದು ಕಾಲೇಜ್ ಕೂಡ ಇದು ಇದೆ, ಮೈಸೂರಲ್ಲಿ ಲೊಕೇಟೆಡ್ ಇದೆ, ಹೈಯೆಸ್ಟ್ ತುಂಬ ಸರಿಯಾಗಿದೆ, ಮೀಡಿಯನ್ 4.5 ಆ್ಯಂಡ್ ಎವರೇಜು 6.5. ನಾಟ್ ಟೂ ಬ್ಯಾಡ್, ನಾಟ್ ಟೂ ಗುಡ್, ಡಿಸೆಂಟಲ್ಲಿ ಇರುತ್ತೆ. ನೆಕ್ಸ್ಟ್ ಇರೋದೆ JSS, ಇದು ನಿಮ್ಮದು ಬೆಂಗಳೂರು ಇರುತ್ತೆ, JSS ಅಕಾಡೆಮಿ ಅಂತ ಅಂತಾರೆ ಇದಕ್ಕೆ. ಓಕೆ, ಇದು ನೋಡಿ ಹೈಯೆಸ್ಟ್ ತುಂಬ ಸರಿಯಾಗಿದೆ, ಮೀಡಿಯನ್ 5 ಇದೆ, ಎವರೇಜು 6.5 ಇದೆ ನೋಡಿ. ನೆಕ್ಸ್ಟ್ ಬರುತ್ತೆ KLS ಗೋಟೆ ರೈಟ್, ಇದು ಬೆಳಗಾಮಲ್ಲಿ ಇರೋದು. If you are someone who was looking for a decent college in your location, hometown, that is Belgaum, good option ಇರುತ್ತೆ. 51 LPA, 4.5 ಮೀಡಿಯನು, ಎವರೇಜು 6.5 ಇರುತ್ತೆ ನೋಡಿ. ನೆಕ್ಸ್ಟು SDM, ಓಕೆ, ಧಾರವಾಡಲ್ಲಿ ತುಂಬ ಸರಿಯಾದ ಕಾಲೇಜ್ ಇದೆ. ಓಕೆ, 43, ಇದರಲ್ಲಿ ನಾಟ್ ಓನ್ಲಿ ಇಂಜಿನಿಯರಿಂಗ್ದವರು ಬೇರೆ ಬೇರೆ ಎಲ್ಲ ಕೋರ್ಸಸ್ ಇರ್ತವೆ ಇಲ್ಲಿ ರೈಟ್. 43 ಹೈಯೆಸ್ಟು, 44 ಆಲ್ಮೋಸ್ಟು, ಮೀಡಿಯನ್ ಕೂಡ ಸರಿಯಾಗಿದೆ, ಎವರೇಜ್ ಕೂಡ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ರಮಯ್ಯ ಯೂನಿವರ್ಸಿಟಿ ಬೆಂಗಳೂರಲ್ಲಿ. ರಮಯ್ಯದ ನೋಡಿ ನಾನು ಒಂದು ಕಾಲೇಜಸ್ ಲಿಸ್ಟ್ ಕೂಡ ಕೊಡ್ತೇನೆ, ಎಲ್ಲ ಡಿಫ್ರೆನ್ಸ್ ಏನೆಲ್ಲ ಇರುತ್ತೆ ಅಂದರೆ ಬೇರೆ ಬೇರೆ ಸೇಮ್ ಕಾಲೇಜು, ಡಿಫ್ರೆಂಟ್ ನೇಮು, ಡಿಫ್ರೆಂಟ್ ಕೋಡು. ಓಕೆ, ಬೆಂಗಳೂರು ಇರುತ್ತೆ, ಇದು ಕಾಲೇಜ್ ಕೋಡು 2E235. ಓಕೆ, ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್, ಇನ್ನೊಂದು ಜನಭಾರತಿ ಕ್ಯಾಂಪಸ್ಸು. ನೆಕ್ಸ್ಟು NIIT, ನಾನು ನಿಮಗೆ ಹೇಳಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು, ಒಂದು ಸೌತ್ ಕ್ಯಾಂಪಸ್ ಅಂತ ಇರುತ್ತೆ, ಅದು E022 ಇದೆ ಕಾಲೇಜ್ ಕೋಡು. ಇನ್ನೊಂದು ಇರುತ್ತೆ ನೋಡಿ NIIT, ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಾರೆ ಇದಕ್ಕೆ. ಇದು ಸೆಕೆಂಡ್ ಕ್ಯಾಂಪಸ್, ಇದು ನಾರ್ತ್ ಕ್ಯಾಂಪಸ್ ಅಂತ ಹೇಳ್ತಾರೆ, ಇದು ಮೈಸೂರು. ಇದಕ್ಕೆ ನಾನು ಸ್ಪೆಸಿಫಿಕ್ ನನಗೆ ಒಂದು ಲೈಕ್ ಪ್ಲೇಸ್ಮೆಂಟ್ ಡೇಟಾ ಸಿಕ್ಕಿಲ್ಲ. ಓಕೆ, ಐ ಥಿಂಕ್ ಇದು ಕೂಡ ಮತ್ತು ಆ ಕಾಲೇಜ್ ಈ ಕಾಲೇಜ್ ಪ್ಲೇಸ್ಮೆಂಟ್ ಕಂಬೈನ್ ಆಗಿ ಆಗ್ತಿರುತ್ತೆ, ಬಟ್ ಇದು ನನಗೆ ಜಾಸ್ತಿ ಕ್ಲಾರಿಟಿ ಸಿಕ್ಕಿಲ್ಲ, ಸೊ ಐ ಥಾಟ್ ಟು ಕೀಪ್ ಇಟ್ ಬ್ಲ್ಯಾಂಕ್. ಓಕೆ, ಬೆಟರ್ ಆಪ್ಷನ್. ನೆಕ್ಸ್ಟು CMR ಕಾಲೇಜು, ತುಂಬ ಒಳ್ಳೆ ಕಾಲೇಜು. ಓಕೆ, ಆ್ಯಂಡ್ 46 LPA ಇದೆ ಇಲ್ಲಿ ಹೈಯೆಸ್ಟು, ಮೀಡಿಯನ್ ಇಷ್ಟು, ಎವರೇಜ್ ಇಷ್ಟು. ಓಕೆ, PS ಮಂಡ್ಯ, ಲೈಕ್ ಮಂಡ್ಯದಿಂದ ಬರೋದು, 16 LPA ಹೈಯೆಸ್ಟ್, ಕಡಿಮೆ ಇದೆ ಸ್ವಲ್ಪ, ಮೀಡಿಯನ್ 4.75, ಎವರೇಜ್ 5 LPA. ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ನಿತ್ಯ ಮೀನಾಕ್ಷಿ ಇರುತ್ತೆ, ಇದಕ್ಕೆ ಒಂದು ಸಪ್ರೇಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ. ಬಟ್ ದೆನ್ ಟು ಒಳ್ಳೆ ಕಾಲೇಜು, ಇದು ರ್ಯಾಂಕಿಂಗ್ ಬಂದರೆ 15 ಒಳಗಡೆ ಬರುತ್ತೆ ಬಟ್ ಇವ್ರು KCT ಮುಖಾಂತರ ತೊಗೊಳಂಗಿಲ್ಲ ಅಡ್ಮಿಷನ್ ಅಂತ ನಾನು 30th ಜಸ್ಟ್ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ಇಟ್ಟಿದ್ದೇನೆ. ಓಕೆ, ಇದೇ ಎಕ್ಸಾಮಿನೇಷನ್ ಮುಖಾಂತರ ನಿಮಗೆ ಅಡ್ಮಿಷನ್ ಸಿಗುತ್ತಿರುತ್ತೆ. ಎಸ್, ಆ್ಯಂಡ್ ಇವೆಲ್ಲ ನಿಮ್ಮದು ಕಾಲೇಜಸ್ಸು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಸೇಮ್ ಕಾಲೇಜು ಡಿಫ್ರೆಂಟ್ ಕೋಡ್ ನೋಡಿ. ದಯಾನಂದ್ ಸಾಗರ್ಗೆ 3 ಕಾಲೇಜಸ್ ಇದ್ದಾವೆ, ಒಂದು ದಯಾನಂದ್ ಸಾಗರ್ ಆಫ್ ಇಂಜಿನಿಯರಿಂಗು E007, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇದು ನಿಮ್ಮದು E212 ರೈಟ್. ನೆಕ್ಸ್ಟ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ E240, ಕನ್ಫ್ಯೂಸ್ ಆಗಬೇಡಿ, ಇದು ಫಸ್ಟು, ಇದು ಸೆಕೆಂಡ್, ಇದು ಥರ್ಡ್ ಪ್ರಿಫರೆನ್ಸ್. ಓಕೆ, ಇದು ತುಂಬ ಒಳ್ಳೆ ಕಾಲೇಜು, ಹಳೆ ಕಾಲೇಜು, ಬ್ರ್ಯಾಂಡ್ ಇರುವಂಥ ಕಾಲೇಜು. ಅದಾದಮೇಲೆ ಇವೆಲ್ಲ ಅದ್ರದ್ದು ಎಕ್ಸ್ಟೆನ್ಷನ್ಸ್ ಇದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗು E003, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು E126. ಓಕೆ, ಇಲ್ಲಿ ಕೂಡ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗು E005, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ E275, RV ಯೂನಿವರ್ಸಿಟಿ E285. ಓಕೆ, ನೆಕ್ಸ್ಟು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E006, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ E235. ಓಕೆ, ಕಾಲೇಜ್ ಕೋಡು. ನೆಕ್ಸ್ಟ್ NIE ಸೌತ್ ಕ್ಯಾಂಪಸ್ಸು E002 ಆ್ಯಂಡ್ NIIT ನಾರ್ತ್ ಕ್ಯಾಂಪಸ್ಸು E179. ಓಕೆ, ಸೊ ಇವೆಲ್ಲ ಕಾಲೇಜಸ್ಸು ವಿತ್ ಡಿಫ್ರೆಂಟ್ ನೇಮು, ಸೇಮ್ ನೇಮು, ಡಿಫ್ರೆಂಟ್ ಕೋರ್ಸ್ ಕೋಡು.
ಅವ್ರ ಕಾಲೇಜ್ ಕೋಡ್ ಅಂತ ಹೇಳ್ಬೋದು. ಕನ್ಫ್ಯೂಸ್ ಆಗಬೇಡಿ, ಲಿಸ್ಟ್ ನೋಟ್ ಡೌನ್ ಮಾಡ್ಕೊಂಡಿಡಿ. ಆ್ಯಂಡ್ ಹಾಗೆ ಓಕೆ, ಇದರಲ್ಲಿ ಕೆಲವೊಂದಷ್ಟು ಕಾಲೇಜಸ್ಸು ಏಡೆಡು ನಾನ್ ಏಡೆಡ್ ಬರ್ತವೆ. ಓಕೆ, ಒಂದು ಏಡೆಡು ಆ್ಯಂಡ್ ನಾನ್ ಏಡೆಡ್ ಅಂತ ಬರ್ತಿರ್ತವೆ. ಸೊ ಇದು ಕೂಡ ನೀವು ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನಾನು ಒಂದು ವೀಡಿಯೋ ಮಾಡ್ತೇನೆ, ಯಾವೆಲ್ಲ ಕಾಲೇಜಸ್ ಏಡೆಡ್ ಇರ್ತವೆ, ಯಾವೆಲ್ಲ ಕಾಲೇಜಸ್ ನಾನ್ ಏಡೆಡ್ ಇರ್ತವೆ, ಅದ್ರ ಡಿಫ್ರೆನ್ಸ್ ಏನಿರುತ್ತೆ ಅಂತ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತಿರುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಏಡೆಡ್ ಆ್ಯಂಡ್ ನಾನ್ ಏಡೆಡ್ ಕಾಲೇಜಸ್, ರೈಟ್? ಸೊ ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ, ಯಾವೆಲ್ಲ ಕಾಲೇಜಸ್ ಯಾವೆಲ್ಲ ರೇಂಜಲ್ಲಿ ಬರ್ತಿರುತ್ತೆ ಅಂತ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮೇಕ್ ಶೋರ್ ದ್ಯಾಟ್ ಯು ಆರ್ ಸಬ್ಸ್ಕ್ರೈಬಿಂಗ್ ದಿಸ್ ಚಾನಲ್ ಆ್ಯಂಡ್ ಲೈಕಿಂಗ್ ದಿಸ್ ವಿಡಿಯೋ. ಓಕೆ, ಎಷ್ಟು ಜನ ನೀವು ಲೈಕ್ ಮಾಡ್ತಿರ್ತೀರಿ, ಯಾಕಂದರೆ ಐ ಹ್ಯಾವ್ ಡನ್ ವೆರಿ ಲಾಟ್ಸ್ ಆಫ್ ರಿಸರ್ಚ್ ಫಾರ್ ದಿಸ್ ವಿಡಿಯೋ, ರೈಟ್? ಪ್ರತಿಯೊಂದು ಕಾಲೇಜ್ ವೆಬ್ಸೈಟಲ್ಲಿ ಹೋಗಿ ಅವ್ರ ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ಒಂದು ವಿಡಿಯೋ ಮಾಡಿದ್ದಾನೆ. ಸೊ ದ ಓನ್ಲಿ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್ ಇಸ್ ಟು ಮೇಕ್ ಶೋರ್ ದ್ಯಾಟ್ ಯು ಆರ್ ಲೈಕಿಂಗ್ ದಿಸ್ ವಿಡಿಯೋ ಆ್ಯಂಡ್ ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ದ ಗುಡ್ ಆಪ್ಷನ್ ಎಂಟ್ರಿ. ಅಂದರೆ ನೀವೇನು ಮಾಡ್ಬೋದು, ಭಾರತ್ ಮೈಂಡ್ CI ಚೆಕ್ ಮಾಡಿ, ತುಂಬ ಒಳ್ಳೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ನೀವೊಂದು 500 ರೂಪೀಸ್ಗೋಸ್ಕರ ವಿಚಾರ ಮಾಡಿ ನೀವೇ ಪ್ರಿಪೇರ್ ಮಾಡ್ತೀರಂತ ವಿಚಾರ ಮಾಡಬೇಡಿ. ಓಕೆ, ಅಲ್ಲಿ ನೀವು ಸ್ಪೆಂಡ್ ಮಾಡ್ತೀರಂತ 500 ರೂಪೀಸು, 500ಅಲ್ಲಿ ನಿಮಗೆ ಒಂದು ಬೆಸ್ಟ್ AI ಆಪ್ಟಿಮೈಸ್ ಆಪ್ಷನ್ ಎಂಟ್ರಿ ಸಿಗ್ತಿದೆ, ಮತ್ತೇನು ಸಿಗಬೇಕು ನಿಮಗೆ? ಓಕೆ, ನಮ್ಮ ಟೈಮಲ್ಲಿ ಅಂಥ ಪ್ಲಾಟ್ಫಾರ್ಮ್ ಇದ್ದಿದ್ದಿಲ್ಲ. ಓಕೆ, ಇವಾಗ ನಿಮಗೆ ಅಂಥ ಆಪ್ಷನ್ ಸಿಗ್ತಿದೆ ಅಂದರೆ ಟೇಕ್ ಬೆನಿಫಿಟ್ ಆಫ್ ದೋಸ್ ಆಪ್ಷನ್ಸು. ಓಕೆ, ಮೇಕ್ ಶೋರ್ ದ್ಯಾಟ್ ಯು ಆರ್ ವಿಸಿಟಿಂಗ್ ಭಾರತ್ ಮೈಂಡ್ CI. ಲಿಂಕ್ ತೆಳಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೀರ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲ್ಲಿ, ಇನ್ನೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ನಾನು ಹೀಗೆ ತರ್ತಿರ್ತೆ ನನ್ನ ಚಾನಲ್ ಎಜು ಸುಮಿತಲ್ಲಿ. ಸೊ ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದ್ಯಾಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಟಾಟಾ, ಬಾಯ್.